ಭರತನ ಪೀಳಿಗೆಯಲ್ಲಿ ಹುಟ್ಟಿದ ಸುಕೃತನೆಂಬುವನಿಗೆ ಗುರು ಮತ್ತು ರಂತಿದೇವ ಎಂಬ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ರಂತಿದೇವನ ಚರಿತ್ರೆ ಅಪಾರ. ರಂತಿದೇವ ಚಿನ್ನದ ಚಮಚವನ್ನು ಕಚ್ಚಿಕೊಂಡು ಹುಟ್ಟಿದವನಾದರೂ ಆತನ ಕೊಡುಗೆಯ ಮುಂದೆ ಯಾವ ಐಶ್ವರ್ಯ ನಿಲ್ಲದೆ ಹೋಯಿತು. ಈತನ ದಾನ ಪಡೆದವರು ಶ್ರೀಮಂತರಾದರು. ರಂತಿದೇವ ದಟ್ಟ ದರಿದ್ರನಾದ. ಆದ್ರೇನು ಹೊತ್ತಿಗೆ ಸಿಕ್ಕಷ್ಟರಲ್ಲಿಯೇ ತೃಪ್ತನಾಗಬಲ್ಲ. ಪುಣ್ಯಕ್ಕೆ ಆತನ ಪತ್ನಿ ಮಕ್ಕಳು ಆತನಿಗೆ ಸರಿಯಾದವರೇ. ಹೇಗಿರಲು ಒಮ್ಮೆ ಆ ಸಂಸಾರಕ್ಕೆ 48 ದಿನದವರೆಗೆ ಕುಡಿಲಿಕ್ಕೆ ನೀರು ಕೂಡ ಇಲ್ಲದಂತಾಯಿತು. 49ನೆಯ ದಿನದ ಬೆಳಿಗ್ಗೆ ದೇವರ ದಯದಿಂದ ಸ್ವಲ್ಪ ತುಪ್ಪ, ಪಾಯಸ, ಗೋಧಿ, ಅನ್ನ, ಸಿಹಿ ನೀರು ಸಿಕ್ತು. ರಂತಿದೇವ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮುಗಿಸಿ ತನ್ನ ಮಡದಿ ಮಕ್ಕಳೊಂದಿಗೆ ಊಟಕ್ಕೆ ಕುಳಿತ. ಆತ ತುತ್ತನ್ನೆತ್ತಿ ಬಾಯಿಗೆ ಹಾಕುವಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಮನೆಗೆ ಬಂದ. ರಂತಿದೇವನ ದೃಷ್ಟಿಯಲ್ಲಿ ಅತಿಥಿ ಅಂದರೆ ದೇವರು. ಆದ್ದರಿಂದ ಆ ಬ್ರಾಹ್ಮಣನನ್ನು ಪೂಜಿಸಿ ತನ್ನ ಪಾಲಿನ ಅನ್ನ ಪಾಯಸ ಕೊಟ್ಟ. ತೃಪ್ತಿಯಾದ ಬ್ರಾಹ್ಮಣ ಆತನ ಸಂಸಾರವನ್ನೆಲ್ಲ ಹರಸಿ ಹೊರಟ. ಮತ್ತೆ ಊಟಕ್ಕೆ ಕೊಳ್ಳುವಷ್ಟರಲ್ಲಿ ಮತ್ತೊಬ್ಬ ಬಂದು ಅಮ್ಮ ಕವಳ ಎಂದ. ರಂತಿದೇವ ತನ್ನಲ್ಲಿದ್ದ ಅರ್ಧವನ್ನು ಅವನಿಗೆ ಕೊಟ್ಟು ಕಳಿಸಿದ. ಉಳಿದ ಊಟವನ್ನು ಹಂಚಿಕೊಂಡು ಮಾಡೋಣ ಎನ್ನುವಷ್ಟರಲ್ಲಿ ಮತ್ತೊಬ್ಬ 4 ನಾಯಿ ಕಟ್ಟಿಕೊಂಡು ಮನೆಯ ಬಾಗಿಲಲ್ಲಿ ಪ್ರತ್ಯಕ್ಷನಾದ. ಸ್ವಾಮಿ, ಹಸಿವೆಯಿಂದ ಪ್ರಾಣ ಹೋಗುತ್ತಿದೆ, ನನಗೂ ನನ್ನ ನಾಯಿಗೂ ಸ್ವಲ್ಪ ಅನ್ನ ಹಾಕಿ ಎಂದು ಬೇಡಿಕೊಂಡ. ಅವನ ಅಂಗಲಾಚುವಿಕೆಯನ್ನ ಕಂಡು ರಂತಿದೇವನ ಕರುಳು ಕರಗಿತು. ಆತನ ಬಳಿ ಇದ್ದ ಎಲ್ಲ ಊಟವನ್ನು ಅವನಿಗೆ ಮತ್ತು ಅವನ ನಾಯಿಗೆ ಕೊಟ್ಟು ಕೃಷ್ಣಾರ್ಪಣಮಸ್ತು ಎಂದ. ಇನ್ನು ಆ ಕುಟುಂಬಕ್ಕೆ ಉಳಿದಿದ್ದು ನೀರು ಮಾತ್ರ. ಆದರೆ ಅದು ಅವರಿಗೆ ದಕ್ಕಲಿಲ್ಲ. ಒಬ್ಬ ಹಾದಿಯಲ್ಲಿ ನಿಂತು, ಅಯ್ಯೋ, ಬಾಯಾರಿಕೆಯಿಂದ ಪ್ರಾಣ ಹೋಗ್ತಿದೆ, ಸ್ವಲ್ಪ ನೀರನ್ನು ಕೊಡಿ ಎಂದ. ರಂತಿದೇವ ಓಡಿ ಹೋಗಿ ನೀರನ್ನು ಕೊಟ್ಟ. ನೀರನ್ನು ಕೊಟ್ಟು ಆತನನ್ನು ನೋಡಿದ ರಂತಿದೇವ ಆಶ್ಚರ್ಯಚಕಿತನಾದ. ಆತ ಮತ್ಯಾರೂ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ. ನಾಯಿಯೊಡನೆ ಬಂದವನು ಅಲ್ಲಿ ಕಾಣಿಸಿಕೊಂಡ. ಆತ ಸಾಕ್ಷಾತ್ ದತ್ತಾತ್ರೇಯನ ರೂಪ. ಊಟ ಮಾಡಿ ಹೋದ ಬ್ರಾಹ್ಮಣ ಇಂದ್ರ ಮತ್ತು ಅಗ್ನಿ, ಆ ದೇವತೆಗಳೆಲ್ಲ ಸೇರಿ ರಂತಿದೇವನ ಸತ್ವ ಪರೀಕ್ಷೆ ಮಾಡಿದ್ರು. ಆತನ ಸತ್ವ ದೇವತೆಗಳ ಸತ್ವವನ್ನು ಮೀರಿದ್ದು. ಅಷ್ಟೇ ಅಲ್ಲ, ರಂತಿದೇವ ದೇವತೆಗಳ ಬಳಿ ಯಾವ ವರವನ್ನೂ ಕೇಳಲಿಲ್ಲ. ಬದಲಿಗೆ ಈ ಪವಾಡವನ್ನು ಕಂಡು ಆತನ ಮನಸ್ಸು ದೈವದಲ್ಲಿ ಲೀನವಾಯಿತು. ಆತ ಮೋಕ್ಷವನ್ನ ಪಡೆದ. ಈತನ ಕಾಲದಲ್ಲಿ ನುಡಿದವರು ನಡೆದವರು ಮಹಾಯೋಗಿಗಳೆನಿಸಿಕೊಂಡ್ರು. ಇಂದಿಗೂ ಆತನ ಹೆಸರು ಹೇಳಿದವರು ಸಜ್ಜನರಾಗ್ತಾರೆ. ಆತನ ಕಥೆಯನ್ನು ಕೇಳಿದವರು ಸದ್ಗತಿಯನ್ನು ಪಡಿತಾರೆ.